ಐನಾಪುರ ಜೈನ ಸಮಾವೇಶದಲ್ಲಿ ನಿಗಮ ಮಂಡಳಿ ಸ್ಥಾಪನೆಗೆ ಮನವಿ. 25 ಲಕ್ಷ ಜೈನರು ಸೇರುವ ನಿರೀಕ್ಷೆ. ಡಾಕ್ಟರ್ ಎನ್ಎ ಮಗ್ದೂಮ್. ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಜೂನ್ 8ರಿಂದ 3 ದಿನಗಳ ಕಾಲ ನಡೆಯಲಿರುವ ಜೈನ ಸಮಾವೇಶದಲ್ಲಿ ಸ್ವತಂತ್ರ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಕುರಿತು ಮನವಿ ಸಲ್ಲಿಸುವುದಿದ್ದು, ಜೈನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅಂಕ್ಲಿಯ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ಎ ಮಗ್ದೂಮ್ ತಿಳಿಸಿದ್ದಾರೆ. ಅವರು ಸೋಮವಾರ ದಿನಾಂಕ 26ರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ರಾಷ್ಟ್ರಸಂತ ಆಚಾರ್ಯ ಶ್ರೀ 108 ಗುಣಧರ ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ ನಡೆಯಲಿರುವ ಜೈನ ಮಹಾ ಅಧಿವೇಶನಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಸುಮಾರು 25 ಲಕ್ಷ ಜನ ಜೈನ ಸಮಾಜ ಬಾಂಧವರು ಭಾಗವಹಿಸುವ ನಿರೀಕ್ಷೆ ಇದ್ದು, ರಾಜ್ಯದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಮುಖಾಂತರ ಕರ್ನಾಟಕ ಸರ್ಕಾರ ಸ್ವತಂತ್ರ ಜೈನ ಅಭಿವೃದ್ಧಿ ನಿಗಮ ಮಹಾಮಂಡಳ ಸ್ಥಾಪನೆ ಮಾಡಬೇಕೆಂದು ಮನವಿಯನ್ನು ಅರ್ಪಿಸಲಾಗುವುದು. ಕಳೆದ 2 ವರ್ಷಗಳ ಹಿಂದೆ ಜೈನ ಮುನಿಗಳ ಹತ್ಯೆಯಾದ ನಂತರ ಆಚಾರ್ಯ ಶ್ರೀ 108 ಗುಣಧರ ನಂದಿ ಮುನಿ ಮಹಾರಾಜರು ಹುಬ್ಬಳ್ಳಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಆಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಅನೇಕ ಮಂತ್ರಿಗಳು ಶ್ರೀಗಳನ್ನು ಭೇಟಿ ಮಾಡಿ ಜೈನ ಸಮಾಜದ ಎಲ್ಲ ಸಮಸ್ಯೆ ಬಗೆಹರಿಸಿ ಸ್ವತಂತ್ರವಾಗಿ ಜೈನ ಅಭಿವೃದ್ಧಿ ನಿಗಮ ಮಹಾಮಂಡಳ ಸ್ಥಾಪನೆ, ಜೈನ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ನೀಡುವ ಭರವಸೆ ನೀಡಿದರು. ಆದರೆ 2 ವರ್ಷ ಕಳೆದರೂ ಜೈನ ಸಮಾಜದ ಯಾವುದೇ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ. ಅದಕ್ಕಾಗಿ ನಾವು ಆಚಾರ್ಯ ಶ್ರೀ 108 ಗುಣಧರ ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ ಈ ಬೃಹತ್ ಜೈನ ಮಹಾ ಅಧಿವೇಶನವನ್ನು ಆಯೋಜಿಸಲಾಗಿದ್ದು, ಎಲ್ಲ ಜೈನ ಬಾಂಧವರು ಸೇರಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಜೊತೆಗೆ ಮುಂದಿನ ಹೋರಾಟದ ರೂಪರೇಷೆಯನ್ನು ನಿರ್ಣಯಿಸಲಾಗುವುದೆಂದು ತಿಳಿಸಿದರು. ಮಧ್ಯಾಹ್ನ 1 ಗಂಟೆಗೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಅಥಣಿ ಗ್ರಾಮದಲ್ಲಿ ಐನಾಪುರ ಗ್ರಾಮದಲ್ಲಿ ಜೈನ ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶ ಜೈನ ಸಮಾಜದ ಒಂದು ವಿಶೇಷವಾದಂಥ ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಾಗಲಿ ಅಥವಾ ಸಮಾವೇಶದ ಒಂದು ನಮ್ಮ ಸಂಖ್ಯೆಯನ್ನು ತೋರಿಸುವ ಸಲುವಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಆಚಾರ್ಯ ಶ್ರೀ ಗುಣಧರ ನಂದಿ ಮಹಾರಾಜರ ಒಂದು ಸಾನ್ನಿಧ್ಯದೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಗಣತಿವೆತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಜಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯದ 2 ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು, ಆಮೇಲೆ ಹೆಬ್ಬಾಳ್ಕರ್ ಮೇಡಮ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ ಆಚಾರ್ಯ ಶ್ರೀ ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಐನಾಪುರದಲ್ಲಿ ಬೃಹತ್ ಜೈನ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ವಿಶೇಷವಾದಂಥ ಸಂದೇಶ ಹೋಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ಈ ಮೀಟಿಂಗ್ ಕರೆದಿದ್ದೀವಿ. ಅದಕ್ಕೆ ದಯವಿಟ್ಟು ತಾವು ಈ ವಿಷಯ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕರ್ತವ್ಯದಿಂದ ತಿಳ್ಕೊಂಡಿದ್ದೀವಿ. ಮೊದಲನೇ ವಿಷಯ. ಎರಡನೇದಾಗಿ ಯಾಕೆ ನಾವು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಕೆಲವೊಂದು ಸಣ್ಣ ವಿಷಯಗಳನ್ನ ನಾವು ಹೇಳಬೇಕಂತಂದರೆ, ಎಲ್ಲ ಸಮಾಜದವರು ಸಂಘಟನೆ ಆದಾಗ ನಮ್ಮ ಜೈನ ಸಮಾಜ ಇನ್ನೂ ಭಾಳಷ್ಟು ಸಂಘಟನೆ ಆಗಿಲ್ಲ. ಅದಕ್ಕೆ ಈ ಒಂದು ಸಮಾವೇಶದ ಮುಖಾಂತರ ನಮ್ಮ ಸಮಾಜದ ಸಮಾವೇಶವನ್ನು ಮಾಡ್ತಾಯಿದ್ದೀವಿ, ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇಷ್ಟು ವರ್ಷಗಳವರೆಗೆ ಏನಾಗಿದೆ ಅಂತಂದರೆ, ನಾವು ವಿಶೇಷವಾಗಿ ಜೈನ ಸಮಾಜದವರು ಯಾವ ಒಂದು ಸರ್ಕಾರ ಮಟ್ಟದಲ್ಲಿ ಹೋಗಿ ಅಥವಾ ಯಾವುದೇ ಒಂದು ನಿಟ್ಟಿನಲ್ಲಿ ನಾವು ಏನನ್ನು ಕೇಳೋದು ಅಥವಾ ನಮ್ಗೆ ಬೇಕನ್ನೋದು ಅಥವಾ ಹಠ ಹಿಡಿಯೋದು ಅಥವಾ ನಾವು ಸ್ಟ್ರೈಕ್ ಮಾಡೋದು ಇಂಥ ನಾವು ಯಾವ ವಿಷಯವನ್ನು ಮಾಡಿಲ್ಲ ಇಲ್ಲಿವರೆಗೆ, ಈಗಲೂ ಮಾಡೋದಿಲ್ಲ. ಆದರೆ ನಮ್ಮ ಸಂಘಟನೆ ಜೊತೆಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಮಾಜ ಎಷ್ಟಿದೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಮ್ಮ ಸಮಾಜಕ್ಕೆ ಎಲ್ಲ ವಿಷಯದಲ್ಲಿ ಸರ್ಕಾರದ ಒಂದು ಅಥವಾ ಒಂದು ಮೇಲಿನ ಮಟ್ಟದಲ್ಲಿ ಒಂದು ಏನು ವಿಷಯ ಆಗಿದೆ ಅಂತ, ಜೈನ ಸಮಾಜ ಸದೃಢವಾದಂಥ ಸಮಾಜ, ಫೈನಾನ್ಷಿಯಲಿ ಭಾಳ ಸ್ಟ್ರಾಂಗ್ ಇದ್ದಾರೆ, ಫೈನಾನ್ಷಿಯಲಿ ಒಳ್ಳೆಯವರು ಇದ್ದಾರೆ ಅಂತಕ್ಕಂಥ ಸಂದೇಶ ಎಲ್ಲರಿಗೂ ಗೊತ್ತಿದೆ. ಆದರೆ
ನಮ್ಮ ಒಂದು ಒಂದು ಇದರಲ್ಲಿ ಸಮಾಜದಲ್ಲಿ ಸಾಕಷ್ಟು ಜನ ಇವತ್ತು ಬಡವರು ಇದ್ದಾರೆ. ಆಮೇಲೆ ಕೇವಲ ನಮ್ಮ ರೈತಾಪಿ ಜನಾಂಗದವರಲ್ಲಂತೂ ಸಾಕಷ್ಟು ತೊಂದರೆಗಳಿದ್ದಾವೆ. ಅವ್ರ ಮಕ್ಕಳ ಶಿಕ್ಷಣಕ್ಕೂ ಸಾಕಷ್ಟು ತೊಂದರೆಗಳಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವರಿಕೆ ಏನು ಮಾಡಿಕೊಡ್ಬೇಕಾಗಿದ್ದಪ್ಪ ಅಂತಂದರೆ, ಕೇವಲ ಜೈನ್ ಅಂದರೆ ಭಾಳ ಶ್ರೀಮಂತರು ಅಂತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲೂ ಸಹ ಸಾಕಷ್ಟು ಜನ ಬಡವರು ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ, ಅವ್ರ ಶಿಕ್ಷಣಗಳು ಇದ್ದಾವೆ. ಆಮೇಲೆ ಸಾಕಷ್ಟು ಜನ ನಮ್ಮಲ್ಲೂ ವೃತ್ತಿಗಳನ್ನು, ವಿಶೇಷವಾಗಿ ಇಂಡಸ್ಟ್ರಿಗಳನ್ನು ಎಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಥರದ ಸ್ಕೋಪ್ ಸಿಗೋಂಗಿಲ್ಲ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಕೆಲವೊಂದು ವಿಷಯಗಳನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದ್ದದ. ಜೊತೆಗೆ ಬಹಳ ದಿವಸಗಳಿಂದ ನಮ್ಮ ಬೇಡಿಕೆ ಒಂದು ಭಾಳ ದೊಡ್ಡ ಒಂದು ಮೊದಲಿಂದ ಒಂದು ಬೇಡಿಕೆ ಇದೆ. ಒಂದು 2-3 ವರ್ಷದಿಂದ ನಾವು ಅದರ ಬಗ್ಗೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ. ಅದು ನಮ್ಮ ಜೈನ ಸಮಾಜಕ್ಕೆ ಜೈನ ಅಭಿವೃದ್ಧಿ ನಿಗಮ ಆಗಬೇಕು. ಆ ಒಂದು ನಿಗಮ ಆದರೆ ನಮಗೆ ಬರ್ತಕ್ಕಂಥ ಒಂದು ಯಾವುದೇ ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದೇ ಒಂದು ಸವಲತ್ತುಗಳಿರ್ಬೋದು, ಆ ಒಂದು ನಮ್ಮ ಒಂದು ಜೈನ ಅಭಿವೃದ್ಧಿ ನಿಗಮದ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಶೇಪ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು ಅಂತಕ್ಕಂಥ ವಿಷಯ ಇಟ್ಕೊಂಡು ನಾವು ಜೈನ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನು ತರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈಗಿಂಥ ಸಾಕಷ್ಟು ವಿಷಯಗಳು ನಮಗೆ ಇವತ್ತಿದ್ದಾವೆ. ಸಾಕಷ್ಟು ವಿಷಯಗಳು ಅಂತಂದರೆ, ಈಗ ನಮ್ಮ ಸಮಾಜಕ್ಕೆ ಇವತ್ತು ನಮ್ಮಲ್ಲಿ ಅತಿ ಪವಿತ್ರವಾದಂಥ ಸ್ಥಳ ಅಂತಂದರೆ ಸಂವೇದಸಿ ಕೃಷಿ. ಸಂವೇದಸಿ ಕೃಷಿಗೆ ನಮ್ಮ ಸಮಾಜದಿಂದ ಬಡವರಿದ್ದಾರೆ. ಅಂಥ ಬಡ ಜನರಿಗೆ ಫ್ರೀಯಾಗಿ ಸರ್ಕಾರ ಸವಲತ್ತುಗಳು ಕೊಡಬೇಕು. ಸಾಕಷ್ಟು ವಿದ್ಯಾರ್ಥಿಗಳೇ ಮೊದಲು ಸ್ಕಾಲರ್ಶಿಪ್ ಸಾಕಷ್ಟು ಬರ್ತಿತ್ತು, ಆದರೆ ಈಗ ಸ್ಕಾಲರ್ಶಿಪ್ ಪ್ರಮಾಣ ಭಾಳ ಕಡಿಮೆ ಆಗಿದೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇಂಥ ಭಾಳಷ್ಟು ವಿಷಯಗಳು ನಮ್ಮಲ್ಲಿದ್ದಾವೆ. ಆ ಎಲ್ಲ ವಿಷಯಗಳು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಷಯದಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನೊಳಗೆ ಬೃಹತ್ ಸಮಾವೇಶ ಸುಮಾರು ನಮ್ಮೆಲ್ಲರ ಅಂದಾಜು ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ಐನಾಪುರದಲ್ಲಿ ಕೂಡ್ತಾರೆ. ಇವತ್ತು ಆ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯದ ಗಣತಂತ್ರ ಇವರು ನಮ್ಮ ರಾಜ್ಯಪಾಲರು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಥವಾ ಸುತ್ತಮುತ್ತಲ ಜಿಲ್ಲೆಯ ಎಲ್ಲ MLAಗಳು, ಮಿನಿಸ್ಟ್ರುಗಳು, ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ. ಆಮೇಲೆ ವಿಶೇಷವಾಗಿ ಅದ್ರ ಜೊತೆಗೇ ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಮಹಾರಾಷ್ಟ್ರದ ಕೆಲವೊಂದು ಹಳ್ಳಿಗಳು ಜನರು ಸಹ ಸಾಕಷ್ಟು ಜನ ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ ಸಮಾಜದವರು. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಕೇಳಬೇಕು. ಆಮೇಲೆ ನಮ್ಮ ಸಮಾವೇಶ ಅತಿ ಯಶಸ್ವಿಯಾಗಿ ಆಗಬೇಕು ಅಂತಂದರೆ ನಮ್ಮ ಸಮಾಜದ ಜನ ಎಲ್ಲರೂ ಒಟ್ಟುಗೂಡಬೇಕು ಅಂತಕ್ಕಂಥ ಒಂದು ವಿಷಯದಲ್ಲಿ ನಾವು ಪ್ರತಿಯೊಬ್ಬರಿಗೆ ಅಪ್ರೋಚ್ ಆಗಲಿಕ್ಕೆ ಈಗ ಸಮಯ ಕಡಿದಿರೋದ್ರಿಂದ ಪ್ರತಿಯೊಬ್ಬರಿಗೆ ಅಪ್ರೋಚ್ ಆಗಲಿಕ್ಕಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾವು ಎಲ್ಲ ಈ ವಿಷಯವನ್ನು ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಆ ಮೂಲಕ ನೀವು ದಯವಿಟ್ಟು ನಿಮ್ಮೆಲ್ಲರಿಗೆ ಒಂದು ವಿನಂತಿ ಇದೆ, ನಮ್ಮ ಸಮಾಜ ವತಿಯಿಂದ ಒಂದು ವಿನಂತಿ ಏನಪ್ಪ ಅಂತಂದರೆ, ದಯವಿಟ್ಟು ಈ ವಿಷಯವನ್ನು ಭಾಳ ಸ್ವಲ್ಪ ವಿಶೇಷವಾಗಿ ಒಂದು ಪ್ರಕಟಣೆಗಳನ್ನು ಮಾಡಿ ಯಾವುದೇ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಯಾವುದೇ ಮೀಡಿಯಾದಲ್ಲಿ ನೀವು ಇದನ್ನು ಸ್ವಲ್ಪ ವಿಶೇಷವಾಗಿ ಇದನ್ನು ವಿಸ್ತರಿಸಿದ್ರೆ ಅದು ಒಂದು ಸಮಾಜದ ಪ್ರತಿಯೊಂದು ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ ಹೋಗಿ ಮುಟ್ತದೆ ಅಂತಕ್ಕಂಥ ಒಂದು ವಿಷಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಏನಾಗಿದೆ ಅಂತಂದರೆ, ಭಾಳಷ್ಟು ತಪ್ಪು ಕಲ್ಪನೆಗಳು ನಮ್ಮ ಸಮಾಜದ ಬಗ್ಗೆ ನಿಮಗೆ ಹೇಳ್ದಲ್ಲ. ಈಗ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜ ಇವತ್ತು ಸುಮಾರು 25 ಲಕ್ಷ ಜನಸಂಖ್ಯೆ ನಮ್ಮದಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ. 25 ಲಕ್ಷ ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಅದೇನೋ ಹೊರಗಡೆ ಇಲ್ಲಪ್ಪ ಒಂದು ಮೀಟಿಂಗ್ ಇದೆ ಅದರಲ್ಲಿ ಮಾತಾಡ್ತಾರಂತಲ್ಲ, ವಿಧಾನಸೌಧದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಒಬ್ಬ ಕನ್ಸರ್ನ್ ಮಿನಿಸ್ಟ್ರ್ ಹೇಳ್ತಾರೆ, ನಿಮ್ಮ ಸಮಾಜ 20 ರಿಂದ 25 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ. ಆದರೆ ಮೊನ್ನೆ ನೋಡಿದ್ರೆ ನೀವು ಜಾತಿ ಗಣತಿ ನೋಡಿದ್ರೆ ಅದರೊಳಗೆ ನೋಡಿದ್ರೆ 1.5 ಲಕ್ಷ ಇಡೀ ಕರ್ನಾಟಕ ತುಂಬಿ ಇರ್ತದೆ, 1,60,000. ಅದಕ್ಕೆ ನಾವು ಯಾವುದನ್ನು ಕರೆ ಹಿಡಿಬೇಕು? ನಾವು ಯಾಕಂದರೆ ನಮ್ಮ ಚಿಕ್ಕೋಡಿ MP ಕ್ಷೇತ್ರದಲ್ಲಿ ನಾವು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ನಮಗಿದೆ. ಇವತ್ತು 2 ಲಕ್ಷಕ್ಕಿಂತ ಹೆಚ್ಚು ವೋಟರ್ಸ್ ಇದ್ದೀವಿ ಚಿಕ್ಕೋಡಿ MP ಕ್ಷೇತ್ರದಲ್ಲಿ. ಇಷ್ಟೊಂದು ಬೃಹತ್ ಸಮಾಜದ ಇದ್ದಾಗ ಚಿಕ್ಕೋಡಿ ಜೊತೆಗೆ ಬೆಳಗಾವಿ ಆಯಿತು, ಬಾಗಲಕೋಟೆ, ಬಿಜಾಪುರ ಆಯಿತು, ಮೈಸೂರು ಆ ಸೈಡ್ಗೆ ಕೆಲವೊಂದು ನಮ್ಮ ಏರಿಯಾ ಅದಾವ, ಇವನ್ ಪ್ರಾಪರ್ ಬೆಂಗಳೂರಲ್ಲಿ ಸುಧಾ ಸಾಕಷ್ಟು ನಮ್ಮ ಸಂಖ್ಯೆ ಇವತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಒಂದು ಒಳ್ಳೆಯ ರೀತಿಯಿಂದ ವಿಚಾರಗಳನ್ನು ಮಾಡಿ ಒಳ್ಳೆಯ ರೀತಿಯಿಂದ ನಮ್ಮ ಸಮಾಜದ ಈ ಒಂದು ಗಣತಿಯನ್ನು ಮಾಡಬೇಕು. ಯಾಕಂದರೆ ಈಗ ನೀವು ನೋಡ್ತಾ ಇದ್ದೀರಿ, ಗಣತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಥವಾ ಏನೂ ಅರ್ಥನೇ ಆಗ್ತಾಯಿಲ್ಲ ಇದರೊಳಗೆ. ಯಾಕಂದರೆ ಈಗ ಹಿಂದುಳಿದ ವರ್ಗಗಳ ಗಣತಿ ಶುರು ಮಾಡಿದಾರೆ ಅಂತಾರೆ. ಆದರೆ ನಮಗೆ ಇನ್ನೂ ಗೊತ್ತಾಗಿಲ್ಲ ಹಿಂದುಳಿದ ವರ್ಗದ ಅಷ್ಟೇ ಮಾಡ್ತಾರೋ ಅಥವಾ ನಮ್ಮ ಜೈನ ಸಮಾಜವನ್ನು ತೊಗೊಳ್ತಾರೋ. ನಮ್ಮ ಒತ್ತಾಯ ಏನಿದೆಪ್ಪ ಅಂತಂದರೆ, ಜೈನ ಸಮಾಜವನ್ನು ಸಹ ಜನಗಣತಿಯಲ್ಲಿ ಇದು ಇಟ್ಕೊಂಡು ಇವತ್ತು ನಮ್ಮ ಸಮಾಜ ಜೈನ ಗಣತಿನೂ ಇವತ್ತು ಆಗಬೇಕು.
ಆಗಬೇಕಾದಂದರೆ ಆದರೆ ಮಾತ್ರ ನಮ್ಮ ಸಮಾಜ ಎಷ್ಟಿದೆ ಅಂತ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ವಿಷಯ ಗೊತ್ತಾಗ್ತದೆ. ಆ ಒಂದು ನಿಟ್ಟಿನೊಳಗೆ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಒಂದು ಸಮಾವೇಶವನ್ನು ಮಾಡ್ತಾಯಿದ್ವಿ. ಆ ಸಮಾವೇಶದಿಂದ ಸರ್ಕಾರಕ್ಕೆ ನಮ್ಮ ವಿಷಯಗಳೆಲ್ಲ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಆ ಒಂದು ನಿಟ್ಟಿನೊಳಗೆ ಇವತ್ತು ಸಮಾಜದ ಎಲ್ಲ ಬಾಂಧವರಿಗೆ ಜೈ ಜಿನೇಂದ್ರಗಳು. ಬರುವ ಜೂನ್ 8ನೇ ತಾರೀಕಿಗೆ ಐನಾಪುರ ಧರ್ಮನಗರಿಯಲ್ಲಿ ಆಚಾರ್ಯ ಶ್ರೀ ಗುಣಧನಂದಿ ಮಹಾರಾಜರ ನೇತೃತ್ವದಲ್ಲಿ ಹಾಗೂ ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎಲ್ಲ ಭಟ್ಟಾರಕರ ಉಪಸ್ಥಿತಿ ಹಾಗೂ ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್ ಅವರ ಉಪಸ್ಥಿತಿಯಲ್ಲಿ ಒಂದು ಜೈನ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾಜಕ್ಕೆ ಆಗತಕ್ಕಂತಹ ಕೆಲವೊಂದು ಕೆಲಸಗಳ ಬಗ್ಗೆ ಮಹಾರಾಜರು ಕಳೆದ 2-3 ವರ್ಷಗಳಿಂದ ಒಂದು ಪ್ರಯತ್ನವನ್ನು ಮಾಡಿಕೊಳ್ತ ಬಂದಿದ್ದಾರೆ. ಆ ಥರ ನಿಮಿತ್ತವಾಗಿ ಇನ್ನೂ ಸಹ ಒಂದು ವಿಶೇಷ ಮಹತ್ವವಾದಂತಹ ಜೈನ ನಿಗಮ ಮಂಡಳಿ ಕಾರ್ಯ ಆಗಬೇಕಾಗಿದೆ. ಆ ಒಂದು ಜೈನ ಅಭಿವೃದ್ಧಿ ನಿಗಮ ಒಂದು ಆಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶ ಯಾವುದೇ ಜಾತಿ ಮತ ಧರ್ಮದ ವಿರುದ್ಧವಾದಂಥ ಸಮಾವೇಶ ಅಲ್ಲ. ನಮಗೆ ಜೈನ ಧರ್ಮಕ್ಕೆ ಜೈನ ಧರ್ಮೀಯರಿಗೆ ಸಿಗ್ತಕ್ಕಂತಹ ಒಂದು ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಈ ಒಂದು ಸಮಾವೇಶವನ್ನು ಮಹಾರಾಜರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬ ಜೈನ ಸಮಾಜದ ಶ್ರಾವಕಿಯರ ಕರ್ತವ್ಯವಿದೆ. ಈ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರೆ ಒಂದು ಸರ್ಕಾರವನ್ನು ಗಮನ ಸೆಳೆಯಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಎಲ್ಲರಲ್ಲಿ ಒಂದು ಕಳಕಳಿ ಮನವಿ ಎಂದರೆ 8ನೇ ತಾರೀಕಿಗೆ ತಮ್ಮ ಒಂದು ಸಮಯವನ್ನು ಈ ಸಮಾವೇಶಕ್ಕೆ ಮೀಸಲಾಗಿಟ್ಟು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿ ಮನವಿಯನ್ನು ಮಾಡಿಕೊಳ್ತೀನಿ. ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ದಿನಾಂಕ 8/6/2025 ಪರಮ ಪೂಜ್ಯ ಗುಣಧನಂದಿ ಮಹಾರಾಜರ ನೇತೃತ್ವದ ಅಥವಾ ಸಾನ್ನಿಧ್ಯದಲ್ಲಿ ಒಂದೇನು ಜೈನ ಸಮಾವೇಶ ನಡೀತಾ ಇದೆ ಅದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಆತ್ಮೀಯರಾದ ಡಾಕ್ಟರ್ ಮಗ್ದುಮ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಈಗ ಸಂದರ್ಭವನ್ನು ತಿಳಿಸೋದಷ್ಟೇ, ಭಗವಾನ್ ಮಹಾವೀರ್ ತೀರ್ಥಂಕರರು ಬದುಕು ಮತ್ತು ಬದುಕು ಬಿಡಲು ಅಂತ ಒಂದು ಸಂದೇಶವನ್ನು ಕೊಟ್ಟರು. ಅಂದರೆ ನಾವು ಬದುಕಬೇಕು, ಮತ್ತೊಬ್ಬರಿಗೂ ಬದುಕಕ್ಕೆ ಅವಕಾಶ ಮಾಡಿಕೊಡಬೇಕು. ಅದೇ ತತ್ವದಿಂದಲೇ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕನ್ನು ಸಂವಿಧಾನ ಕಲ್ಪಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೇನಿದೆ ಸಮಾವೇಶದ ನಮ್ಮ ಹಕ್ಕಿಗಾಗಿ, ಸಂವಿಧಾನದಲ್ಲಿ ಕಲ್ಪಿಸಿದ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಾವೇಶ. ಇಲ್ಲಿ ಯಾರ ವ್ಯಕ್ತಿಗತವಾದ ಸಮಾವೇಶ ಅಲ್ಲ, ಅಥವಾ ಯಾರ ಸರ್ಕಾರ ವಿರುದ್ಧ ಆಗಲಿ ಅಥವಾ ಪಕ್ಷದ ವಿರುದ್ಧ ಆಗಲಿ ಯಾರೇ ವಿರುದ್ಧವಾದ ಸಮಾವೇಶವಲ್ಲ. ನಮ್ಮ ಹಕ್ಕನ್ನು ನಮಗೆ ಕಲ್ಪಿಸಿಕೊಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮದೇ ಆದ ಒಂದು ಸಮಾಜಕ್ಕೆ ಪ್ರತ್ಯೇಕವಾದ ಒಂದು ನಿಗಮ ಸ್ಥಾಪನೆ ಆಗಬೇಕು. ನಿಗಮದ ಮುಖಾಂತರ ಸಮಾಜದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ತಮಗೆಲ್ಲ ಗೊತ್ತಿದ್ದಂತೆ ಈ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಇದೆ, ಮರಾಠ ಅಭಿವೃದ್ಧಿ ನಿಗಮ ಇದೆ, ಅಲ್ಪಸಂಖ್ಯಾತರ ನಿಗಮನೂ ಇದೆ. ಮತ್ತು ಅಲ್ಪಸಂಖ್ಯಾತರ ನಿಗಮದಲ್ಲಿ ಅಲ್ಪಸಂಖ್ಯಾತರ ಎಲ್ಲ ಸಮಾಜಗಳಲ್ಲಿ ಬರ್ತಾವೆ. ಅದಕ್ಕೆ ಎಲ್ಲರಿಗೂ ಹಂಚಿ ಹೋಗ್ತದೆ. ಅದಕ್ಕೆ ಆ ಸಪ್ರೇಟ್ ಒಂದು ನಿಗಮ ಆಯ್ತಪ್ಪ ಅಂದರೆ ಆ ಸಮಾಜಕ್ಕೆ ಒಂದು ಮೀಸಲಾದ ಫಂಡ್ ಕಲ್ಪಿಸ್ತಾರೆ. ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದು ಆಯ್ತಪ್ಪ ಅಂದರೆ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅಂದರೆ ಸ್ಕಾಲರ್ಶಿಪ್ ಇರ್ಬೋದು, ನಮ್ಮ ಮಂದಿರಗಳ ಜೀರ್ಣೋದ್ಧಾರ ಇರ್ಬೋದು, ಸಂರಕ್ಷಣೆ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು. ಯಾಕಂದರೆ ಎಲ್ಲರಿಗೂ ಏನು ಅನಿಸ್ತದೆ, ಜೈನ ಸಮಾಜ ಭಾಳ ಶ್ರೀಮಂತ ಸಮಾಜ ಇರ್ತದೆ. ತಾವೆಲ್ಲ ಊರಲ್ಲಿ ಇರೋದ್ರಿಂದ ಬಂದವರಲ್ಲಿ ಸಾಕಷ್ಟು ಕೆಲವು ಬಡವರು ಸಮಾಜದಾಗ ಇದ್ದಾರೆ. ಅಂದರೆ ಒಂದು 20 ಊಟಿಗೆ ಬಿಡಿಯಿದ್ದು ಸಮಾಜದಲ್ಲಿ ಜನ ಇದ್ದಾರೆ. ಅವರು ಅಂದರೆ ಎಲ್ಲರೂ ಸಮಾಜದ ಒಂದು ಮುಖ್ಯ ವಾಹಿನಿ ಬರಬೇಕು. ಏನು ಸಂವಿಧಾನದ ಉದ್ದೇಶದ ಸಮಪಾಲು ಅಂತೇಳಿ ಆ ಉದ್ದೇಶ ಈಡೇರಿಸುವ ಸಂಬಂಧನೇ ಇದು ನಮ್ಮ ಸಮಾವೇಶದ. ಅದಕ್ಕೆ ತಾವು ಎಲ್ಲರೂ ಸಹಕಾರ ಕೊಡಬೇಕು. ಸಮಾಜದ ಬಾಂಧವ್ಯ ನನ್ನ ಕಳಕಳಿ ವಿನಂತಿ ಮಾಡ್ಕೊತೀನಿ. ಹೆಚ್ಚಿನ ಸಂಖ್ಯೆದಾಗ ಏನು ಒಂದು ಮಹಾರಾಜರ ಇಚ್ಛೆ ಅದ ನಿಗಮ ಸ್ಥಾಪನೆ ಆಗೋ ಸಂಬಂಧ ಏನಾದ್ರು ಹೋರಾಟ ಮಾಡ್ತಾರೆ ನಿರಂತರವಾಗಿ. ನಾವು ನೀವೆಲ್ಲ ಒಂದು ತನುಮನ ಧನದಿಂದ ಸಮಾಜವನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಡ್ತೀನಿ. ನಮಸ್ಕಾರ. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಕೋತ್, ಬಾಹುಬಲಿ ನಾಗ್ನೂರೆ, ಎಸ್ಡಿ ಮುನವಳ್ಳಿ, ಸುರೇಶ್ ಚೌಗ್ಲೆ, ಪ್ರಕಾಶ್ ಹೆಮಗೆರೆ, ರಾಜು ಚೌಗ್ಲೆ, ಸಾಗರ್ ಮಗ್ದುಮ್,
ಪಾರಿಸ್ ರಾಮ್ ತೀರ್ಥ್, ರಾಜು ಲಾಂಡ್ಗೆ, ಬರ್ತಿ ಸಂತಿ, ಬಾಹುಬಲಿ ಖೋತ್, ಪ್ರವೀಣ್ ಗೋಸರ್ವಾಡಿ, ಸಾಗರ್ ಮಂಗ್ಸುಳಿ, ಸುಭಾಷ್ ಮಗ್ಗೆನವರ್ ಸೇರಿದಂತೆ ಇನ್ನಿತರ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಥೋಂಗಡಿ.